ಕರ್ನಾಟಕದ ಸೊಗಡಿನ ಮೂಲ ಜಾನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲೆಮರೆ ಕಾಯಿಯಂತೆ ಕೆಲಸ ಮಾಡುತ್ತಿರುವ ಕಲಾವಿದರು ಕೆಲವರು ಇದ್ದಾರೆ. ಇಂದಿನ ಆಧುನಿಕ ಫ್ಯಾಷನ್ ಯುಗದಲ್ಲಿ ಮೂಲಕಲೆ, ಸಂಸ್ಕೃತಿ, ಜಾನಪದ ನಶಿಸುತ್ತಿದೆ. ಹೊಸ ಆವಿಷ್ಕಾರ ಹೊಂದಿಕೊಂಡು ಹಳೆಯದ್ದು ಹೊಸ ರೂಪಕ್ಕೆ ಬದಲಾಗ್ತಿದೆ. ಹೀಗಾಗಿ ಧಾರವಾಡ ಕಲಾವಿದರೊಬ್ಬರು ಮೂಲ ಜಾನಪದ ನಶಿಸಬಾರದು ಎಂದು ಪಣ ತೊಟ್ಟಿದ್ದಾರೆ. ಅದಕ್ಕೆ ಜಾನಪದ ಗೀತೆಗಳನ್ನ ಹಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಪ್ರೇಕ್ಷಕರ ಮನಸೂರೆಗೊಳ್ತಿದ್ದಾರೆ. ಸಿಗಿಯವು ನವಿ ಸೋಗಿ ನರಮಣಿ, ಸಿಗಿಯವು ನವಿ ಸೋಗಿ ನರಮಣಿ, ಬೇಗನೆ ಬಾ ಗೆಳತಿ, ಬೇಗನೆ ಬಾ ಗೆಳತಿ, ಸಾಗರದಂತ ಹಬ್ಬ ಬೇಗನೆ ಉಣಲಾಕ ಹೋಗು ಬಾರ, ಸಾಗರದಂತ ಹಬ್ಬ ಬೇಗನೆ ಹೋಗೋಣ ಬಾರ, ಕರೆದ ಕರಚಿಕಾಯಿ ಊರನ ಗಡಬ, ಕರೆದ ಕರಚಿಕಾಯಿ ಊರನ ಗಡಬ, ಉಂಡ ಬರೋಣ ಬಾರ, ಉಂಡ ಬರೋಣ ಬಾರ. ಜಾನಪದ ತನ್ನದೇ ಆದ ವಿಶಿಷ್ಟವಾದ ಪರಂಪರೆ, ನಂಬಿಕೆಗಳು, ಕಥೆಗಳು, ಹಾಡುಗಳು, ನೃತ್ಯಗಳು ಮತ್ತು ಆಚರಣೆಗಳನ್ನು ಹೊಂದಿದೆ. ಆದರೆ ಈಗ ಜಾನಪದ ಹಾಡುಗಳನ್ನ ನೋಡುವುದು ಅತಿ ವಿರಳ. ಕೆಲ ಕಲಾವಿದರು ತಮ್ಮ ಹಿರಿಯರು ಹಾಡುತ್ತಿರುವ ಗೀತೆಗಳನ್ನ ಇನ್ನೂ ಉಳಿಸಿಕೊಂಡು ಜಾನಪದ ಶೈಲಿಯಲ್ಲಿಯೇ ಹಾಡಿ ರಂಜಿಸುತ್ತಿದ್ದಾರೆ. ಧಾರವಾಡದ ಕುಂದಗೋಳ ತಾಲೂಕಿನ ಇಂಗಳಗಿ ಗ್ರಾಮದ ಕಲಾವಿದ ಪ್ರಶಾಂತ ಮಲ್ಲೇಶಪ್ಪ ತಡಸದ ಎಂಬ ಕಲಾವಿದ ಸುಮಾರು 3,000ಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡುವ ಮೂಲಕ ಧಾರವಾಡ ಜಾನಪದ ಹಾಡುಗಾರ ಎಂದು ಗುರುತಿಸಿಕೊಂಡಿದ್ದಾರೆ. ಜೋಳದ ಹಂತಿ ಕಟ್ಟಿ ನಾಳಿಗೆ ತಿಂಗಳಾಯ್ತೋ, ಜೋಳದ ಹಂತಿ ಕಟ್ಟಿ ನಾಳಿಗೆ ತಿಂಗಳಾಯ್ತೋ, ಆನೆ ತುಳಿದಾರು ಸವದಿಲ್ಲೋ, ಆನೆ ತುಳಿದಾರು ಸವದಿಲ್ಲೋ, ನನ್ನ ಬಸವ ದಿವ್ಯಯ ತೆಳಗಿದ್ದೆ ಅದರುದ್ದ ಬೆಳದಿದ್ದೆ, ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ, ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ, ಬಿದಿರು ನಾನ ಗಲ್ಲದವಳು, ಬಿದಿರು ನಾನಾರಿ ಗಲ್ಲದವಳು, ಅಂಬಿಗರಿ ಗೋಲಾದೆ ದಂಡಿಗೆ ಪಾಶಿಂಗವಾದೆ, ಅಂಬಿಗರಿಗೂ ತಂಗಿ ಗಂಗವ್ವ ಬರ, ಸಂಗಿ ಗೌರವ ಬರ, ಮಂಗಳವಾರ ಸಿಗಿ ಉಣವಿ, ಮಂಗಳವಾರ ಸಿಗಿ ಉಣವಿ, ಮಂಡಲದೊಳಗ ದರಿಯೋಳು ಹೆಬ್ಬಳ್ಳಿ ಬಸವಣ್ಣನ ನೆನೆಯ, ಮಂಡಲದೊಳಗ ದರಿಯೋಳು ಹೆಬ್ಬಳ್ಳಿ ಬಸವಣ್ಣನ ನೆನೆಯ. ತಂದೆಯು ನಾಟಕ ಕಲಾವಿದರು ಆಗಿರುವುದರಿಂದ ಇವರು ಕೂಡ ಅದನ್ನೇ ಮುಂದುವರಿಸಿಕೊಂಡು ಮೂಲ ಜಾನಪದ ಉಳಿಸಿಕೊಂಡು ಹಲವಾರು ಗಣ್ಯರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ಇವರು ಜಾನಪದ ಮೂಲ ಹಾಡುಗಳನ್ನು ಹಾಡುವ ಮೂಲಕ ಜಾನಪದವನ್ನ ಉಳಿಸಿಕೊಂಡು ಹೋಗ್ತಿದ್ದಾರೆ. ವಿವಿಧ ಪ್ರಶಸ್ತಿಗಳಾದ ಜಾನಪದ ರತ್ನ ಪ್ರಶಸ್ತಿ, ಮಲ್ಲಿಕಾರ್ಜುನ ಮನಸೂರಿಂದ ಪ್ರಶಸ್ತಿ, ಆಕೋಲ ಜಾನಪದ ಕೋಗಿಲೆ ಪ್ರಶಸ್ತಿ ಸೇರಿದಂತೆ ಅನೇಕ ಹಿರಿಯರಿಂದ ಪ್ರಶಸ್ತಿ ಪಡೆದುಕೊಂಡ ಧಾರವಾಡ ಜಾನಪದ ಹಾಡುಗಾರ ಎಂದೇ ಇವರನ್ನ ಕರೆಯುತ್ತಾರೆ. 25 ವರ್ಷಗಳಿಂದ ಈ ಜನಪದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಬಂಧುಗಳೇ, ಜನಪದ ಕಾರ್ಯಕ್ರಮ ಅಂದರೆ ಇವತ್ತಿನ ಜನಪದ ಅಲ್ಲ, ಮೂಲ ಜನಪದ ಗೀತೆಗಳು ಅಂದರೆ ನಮ್ಮ ಹಿರಿಯರು ಹಾಡ್ತಕ್ಕಂಥ ಗೀತೆಗಳಾಗಿರ್ಬೋದು, ನಮ್ಮ ತಾಯಂದಿರು ಹಾಡ್ತಕ್ಕಂಥ ಗೀತೆಗಳ ಆಗಿರ್ಬೋದು, ಅಂಥ ಗೀತೆಗಳನ್ನು ನಾವು ಎಲ್ಲ ಸಂಗ್ರಹ ಮಾಡಿಟ್ಟು ಸುಮಾರು 3,000ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದೇವೆ. ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಾವು ಕೆಲಸ ಮಾಡಿದಂಥ ಒಂದು ಉದಾಹರಣೆಗಳಿದ್ದು, ಮೂಲತಃ ನನ್ನ ತಂದೆ ಕೂಡ ಒಂದು ಡ್ರಾಮಾ ಮಾಸ್ಟರ್ ಆಗಿದ್ದರಿಂದ ಆ ವೃತ್ತಿ ನಮ್ಮಲ್ಲಿ ಅಂಟು ಅದು ನಮಗೆ ಸೇರಿಕೊಂಡು ಬಂದು ಈಗ ನಾನು ಕೂಡ ಇದು 23-24 ವರ್ಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಉದ್ದೇಶ ಇಷ್ಟೇ ಬಂಧುಗಳೇ, ಮೂಲ ಜಾನಪದ ಗೀತೆಗಳು ಉಳಿಬೇಕು, ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ಜನಪದ ಬೇರೆ ಬೇರೆ ಜನಪದಗಳನ್ನು ಹೇಳಿ ಅವ್ರು ಏನೇನೋ ಮಾಡ್ಕೊಂಡು ಹೊರಟಿದ್ದಾರೆ. ದಯಮಾಡಿ ಅಂತಿಂಥ ಜನಪದಕ್ಕೆ ಕಿವಿಗೊಡದೆ ಈಗ ಮೂಲ ಜನಪದ ಗೀತೆಗಳನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತೇಳಿ ತಮ್ಮ ಎದುರಿಗೆ ಹೇಳ್ತಾ